ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡೇನಿ. ನಾವು ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ ಶುರು ಮಾಡೋಣಂತ. ಏನಿಲ್ಲ, ಇವತ್ತಿನ ವ್ಲಾಗ್ ನಾನು ನಿಮ್ಗೆ ನನ್ನ ಮುಖದ ಮೇಲೆ ಪಿಂಪಲ್ಸ್ ಹೆಂಗೆ ರಿಮೂವ್ ಮಾಡ್ಕೊತೇನೆ ಅಂತ ನಿಮ್ಗೆ ಜೋಡಿ ಶೇರ್ ಮಾಡ್ಬೇಕನ್ನಿಸ್ತು. ಹೀಗಾಗಿ ಶೇರ್ ಮಾಡ್ಕೊತೀನಿ. ಭಾಳ ಈಸಿ ಅಂದ್ರೆ ಈಸಿ ಟು ಫೇಸಿಗೆ ಹಚ್ಕೊಳ್ಳೋದೈತೆ ನೋಡ್ರಿ. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎರಡು ದಿನದಿಂದ ನಾನು ಊರಿಗೆ ಹೋಗಿದ್ನಲ್ಲ, ಆ ವಿಡಿಯೋಸ್ ಎಲ್ಲ ಹಾಕೇನಿ ನಾನು ನಿಮ್ಗೆ. ಹೆಂಗದ ಅಂತ ಕಮೆಂಟ್ ಮೂಲಕ ಹೇಳ್ರಿ. ಇವತ್ತು ನಾನು ನಿಮ್ಗೆ ಅಗಲಿಕೆ ಗೊತ್ತಾಗಿರ್ಬೇಕು ಏನಂತ ಹೇಳಿ. ನಾನು ನಿಮ್ಗೊಂದು ಹೋಮ್ ರೆಮಿಡಿ, ಇನ್ನೊಂದು ಪಿಂಪಲ್ಸ್ ಅಲ್ಲೆಲ್ಲೆಲ್ಲೆಲ್ಲಿ ಇರ್ತಾವಲ್ಲ ಅವು ಹೆಂಗೆ ಕಡಿಮೆ ಮಾಡ್ಕೋಬೇಕಂತ ನಾನು ನಿಮ್ಗೆ ಅದನ್ನು ಟಿಪ್ಸ್ ಹೇಳ್ತೇನೆ. ಬರ್ರಿ ಹಂಗಿದ್ರೆ ಏನನ್ನಂತ ನೋಡೋಣಂತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಬರ್ರಿ ಇವತ್ತಿನ ವ್ಲಾಗ್ನ ಚಲೋ ಮಾಡೋಣಂತ. ನೋಡ್ತಿರ್ಬೋದು ನೀವು, ನನ್ನ ಪಿಂಪಲ್ ಆಗೈತಿ ಇಲ್ಲಿ ಒಂದು. ಯಾಕಂದ್ರೆ ಹಂಗೆ ಆಗ್ತಿರ್ತಾವೆ ಅವಾಗೊಂದು. ನಾನು ನಿಮಗೆ ಅದ್ರ ಮುಖದ ಮೇಲಿನ ಕಲಿ ಎಲ್ಲ ಹೋಗಿದ್ದು ಮತ್ತೆ ಯಾಕೆ ಒಂದು ಪಿಂಪಲ್ ಆಗಿಬಿಟ್ಟೈತಿ. ಅದಕ್ಕೆ ನಾನೇನು ಹೆದರಿಲ್ಲ. ಅದಕ್ಕೆ ಅಲ್ಲೊಂದು ಆಗಿರ್ತಾವಲ್ಲ ಅವ್ರಿಗಷ್ಟ ನಾನು ಇದನ್ನು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫುಲ್ ಮುಖದ ಮೇಲೆ ಆದವ್ರಿಗೆ ಅದಕ್ಕೇನಂತ ನಂಗೆ ಅದು ಗೊತ್ತಿಲ್ಲ. ಇಲ್ಲೊಂದು ಮತ್ತಿಲ್ಲೊಂದು ಈ ಕಡೆ ಅದು ಹೋಗೈತಿ, ಹಂಗೆ ಕಲಿ ಒಂದು ಸ್ವಲ್ಪ ಐತಿ. ಮತ್ತಿಲ್ಲೊಂದು ಇಲ್ಲಿ ಕಣ್ಣಿನಂತಲ್ಲಿ ನಂಗೆ ಯಾವತ್ತೂ ಆಗಿರಲಿಲ್ಲ. ಅಲ್ಲೊಂದು 4-5 ಆಗ್ಯಾವು. ಇದನ್ನು ಹೆಂಗೆ ಒಂದು ನೈಟಿಗೆ ಹೋಗಿಸ್ಕೋಬೇಕಂತ ನಾನು ನಿಮ್ಗೆ ಇವತ್ತು ಟಿಪ್ ಹೇಳ್ತೀನಿ. ನಾನು ನೈಟ್ ಹಚ್ಕೊಳತ್ತಿಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಗಲಿನ ನಾನು ಇದನ್ನು ನೈಟ್ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದಿಂದ ಮುಖನ ವಾಶ್ ಮಾಡ್ಕೊಂಡ್ರೆ ನಡಿತೈತಿ. ಏನಿಲ್ಲ, ನಾನಿವತ್ತು ಮನೆಯಲ್ಲಿ ಎಲ್ಲರ ಮನ್ಯಾಗೂ ಇರ್ತಾವೆ. ಏನಂತ ಹೇಳಿ ಅಂದ್ರೆ ಲವಂಗ ತಡ್ರಿ. ಲವಂಗ ನೋಡಿರ್ಬೋದು ನೀವು, ಈ ಥರ. ಈ ಲವಂಗ ಅಷ್ಟ, ಮತ್ತೇನಿಲ್ಲ. ಸ್ವಲ್ಪ ನೀರು. ಈ ಲವಂಗ ಎಷ್ಟು ಯೂಸ್ಫುಲ್ ಅಂತಂದು ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ. ನಾವು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತಿರ್ತೀವಲ್ಲ, ಆ ಪೇಸ್ಟ್ನೊಳಗೂ ಇದ್ದೇ ಇರ್ತೈತಿ. ಅಂತ ಹಲ್ಲು ನೋವಿದ್ರೂ ಹೋಗಿರ್ತೈತಿ. ಅದು ಕೂಡ ಈಗ ಪಿಂಪಲಿಗೂ ಹೋಗುತ್ತೆ ನೋಡ್ರಿ. ಈಗ ನಾನು ಇದನ್ನು ಪುಡಿ ಮಾಡ್ಕೊತೀನಿ ಕುಟ್ಟಿ. ನನಗೆ ಎಷ್ಟು ಬೇಕು ಅಷ್ಟು ತೊಗೊಂಡೇನಿ. ನೀವು ಬೇಕಂದ್ರೆ ಜಾಸ್ತಿ ತೊಗೋಬೋದು. ನಾನು ಇಲ್ಲೇ 2 ತೊಗೊಂಡೇನಿ. ಅದಕ್ಕೆ ನಾನು ಮನ್ಯಾಗ ಕಲ್ಲಿತ್ತು, ನಾವು ಇದನ್ನು ಶುಂಠಿ ಜಜ್ಜಕ್ಕೆ ಇಟ್ಕೊಂಡೇವಿ ಬೆಳಗ್ಗೆ ಚಾಕ್ ಹಾಕಕ್ಕೆ. ಅದಕ್ಕೆ ಕಲ್ಲು ತೊಗೊಂಡು ನಾನು ಕ್ಲೀನಾಗಿ ವಾಶ್ ಮಾಡಿ ಈ ಥರ ಕುಟ್ಟಿ ಪುಡಿ ಮಾಡ್ಕೊಳತ್ತೇನೆ ನೋಡ್ರಿ. ನಾವು ಏನು ಮಾಡ್ತೀವಿ, ಪಿಂಪಲ್ಸ್ ಆದ ಕೂಡ್ಲೇನ ಅದ್ರ ಮ್ಯಾಗ ಕೈ ಯಾವಾಗ ಹೊಕ್ಕತ್ತಿದ ಅಂತೇಳಿ ಕೈ ಇಡೋದು, ಮತ್ತು ಅದನ್ನು ಚೂಟ್ಕೊಳ್ಳೋದು. ಹಂಗೆ ಮಾಡಿದ್ವಿ ಅಂದ್ರೆ ಅದು ದೊಡ್ಡದಾಕತಿ. ಪಿಂಪಲ್ಸ್ ಇನ್ನೂ ಜಾಸ್ತಿ ಹಾಕ್ಕೊಂತ ಹೋಕ್ಕವು. ಪಿಂಪಲ್ಸ್ ಕಡಿಮೆ ಆಗೋದಿಲ್ಲ. ಪಿಂಪಲ್ ಆಗೋಕ್ಕಿಂತ ಮುಂಚೆನ ಒಂದು ಸ್ವಲ್ಪ ಅಲ್ಲೇ ಸ್ಕಿನ್ ಮೇಲೆ ನೋವು ಆಗ್ತಿರ್ತೈತಿ. ಆವಾಗ ನಾವು ಹಚ್ಕೊಂಡ್ರೂ ಅದು ಪಿಂಪಲ್ ಆಗೋದಿಲ್ಲ. ಈಗ ಒಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಕಾಣಕತ್ತಂದ್ರೂ ನೀವು ಹಚ್ಕೋಬೋದು. ಒಂದು 4-5 ದಿನ ಟ್ರೈ ಮಾಡಿರಿ. ಇದು ಸ್ಕಿನ್ನಿಗೆ ಭಾಳ ಚಲೋ ನೋಡ್ರಿ. ಎಂಥ ಪಿಂಪಲ್ಸ್ ಇದ್ದರೂ ಕಡಿಮೆ ಆಗುತ್ತೆ. ಈ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ನೀವು ಟ್ರೈ ಮಾಡಿರಿ. ನೀವು ನೋಡಿರ್ಬೋದು, ನಾನು 2 ಅಷ್ಟೇ ತೊಗೊಂಡೇನಿ. ಅದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಅದನ್ನು. ನೋಡಿ, ಇವರು ಎಷ್ಟು ತೊಗೊಂಡಾರಂತ ಕೇಳ್ಬೋದು ನೀವು. ನನಗೆ ಎಷ್ಟು ಬೇಕು ಅಷ್ಟು ತೊಗೊಂಡೇನಿ. ನಾನು ಜಾಸ್ತಿ ತೊಗೊಂಡು ಮಾತು ವೇಸ್ಟ್ ಆಗಿಬಿಡ್ತೈತಿ. ನಾವು ಅದನ್ನು ಲವಂಗ ಬೆಳಗ್ಗೆ ಚಾಕ್ನೂ ಹಾಕಿರ್ತೇವಲ್ಲ, ವೇಸ್ಟ್ ಮಾಡಬಾರ್ದು, ಪೇಸ್ಟ್ ಮಾಡ್ಕೊಂಡು ಅಂಥೇಳಿ ಇಷ್ಟ ತೊಗೊಂಡೇನಿ ನಾನು. ನೀವು ಬೇಕಿದ್ರೆ ಜಾಸ್ತಿ ತೊಗೋಬೋದು. ಈಗ ನೋಡಿರಿ, ನಾನು ರೆಡಿ ಮಾಡಿ ಇಟ್ಕೊಂಡೇನಿ. ಯಾವ ಥರ ಹಚ್ಕೋಬೇಕಂತ ತೋರಿಸ್ತೀನಿ ನೋಡಿರಿ ನಾನು ಯಾವ ಥರ ಹಚ್ತೇನೆ ಅಂಥೇಳಿ. ಎಲ್ಲಿ ಪಿಂಪಲ್ ಆಗಿರ್ತೈತಿ ಅಲ್ಲೇ ಹಚ್ಕೋಬೇಕ್ರಿ. ಸುತ್ತ ಮತ್ತು ಹಚ್ಕೊಂಡ್ರೆ ಉರಿತೈತಿ, ತಡ್ಕೊಳಕ್ಕೆ ಆಗೋದಿಲ್ಲ. ಎಲ್ಲಿ ಪಿಂಪಲ್ ಇರ್ತೈತಿ ಅಲ್ಲೇ ಹಚ್ಕೋರಿ.
ಇದೆಷ್ಟು ಹಚ್ಕೊಂಡಿಂದ ಇದೆಷ್ಟು ಉರಿತೈತಿ ಅಷ್ಟು ಚಲೋ ನೋಡ್ರಿ. ಅಷ್ಟು ಒಳಗೆ ಹೀರ್ಕೊಳತೈತೆ ಅಂದಂಗದ. ಒಳಗಿನ ಅದೇನು ಪಿಂಪಲ್ಸ್ ಒಳಗೆ ಹುಳ ಅದು ಇರ್ತಾವಲ್ಲ ಅವೆಲ್ಲ ಸಾಯ್ತಾವು. ಇದು ಹೊಲಸೆಲ್ಲನೂ ಹೋಗುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ. ಒಂದು ಸ್ವಲ್ಪ ನಂದು ಹೆಂಗೆ ಉರಿ ಆತೈತೆ ನೋಡ್ರಿ, ತಡ್ಕೊಳಕ್ಕೆ ಆಗಲ್ದು. ಈಗ ಆಲ್ರೆಡಿ ಉರಿಯಕ್ಕೆ ಚಲೋ ಆಗ್ತದ. ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋರಿ. ಇದನ್ನು ಓವರ್ ನೈಟ್ ಬಿಟ್ರೆ ಅಂಕರು ಇನ್ನೂ ಚಲೋ ನೋಡ್ರಿ. ಬೆಳಗಾಗೋ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗಿರ್ತೈತಿ. ಇದನ್ನು ಏನಿಲ್ಲ ಅಂದರೂ ಒಂದು 4-5 ದಿನ ಆದರೂ ಈ ಥರ ಹಚ್ಕೋಬೇಕು ನೀವು. ಹಚ್ಕೊಂಡಿಂದ ಕಡಿಮೆ ಆಗುತ್ತೆ. ಇಲ್ಲೇ ಜಾಸ್ತಿ ಅದ್ರಾಗ ನೋವು ಆಗಾಕತ್ತಿತ್ತು. ಅದು ಗುಳಿ ನಾನು ಭಾಳ ದಿನದಿಂದ ಟ್ರೈ ಮಾಡಿದ್ದೆ. ಆವಾಗ ಗುಳೆದ್ದಾಗ ಟ್ರೈ ಮಾಡಿದ್ದೆ. ಆಮೇಲೆ ಕಲಿ ಇದ್ದು ಅಷ್ಟೇ. ಮತ್ತು ಈಗ ಊರಿಗೆ ಹೋಗಿ ಬಂದೆಲ್ಲ ಅದೇನಾತೇನೋ ಒಟ್ಟು 1-2 ಅಷ್ಟೇ ಗುಳೆದ್ದಾವೆ ನೋಡ್ರಿ. ಈಗ ಉರಿ ಆಗ್ತೈತಿ. ನೀವು ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ಖಂಡಿತವಾಗ್ಲೂ ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಅಲ್ಲೊಂದು ಇಲ್ಲೊಂದು ಇರ್ತಾವಲ್ಲ ಅಷ್ಟು ಹೋಗ್ತಾವಂತ ಅಂದ್ಕೊಂಡೇನಿ. ಜಾಸ್ತಿ ಇದ್ರೆ ಮತ್ತು ಹಿಂಗೆ ಹಚ್ಕೊಂಡ್ರೆ ಎಲ್ಲ ಮುಖ ಉರಿತೈತಿ. ಇದನ್ನು ತಡ್ಕೊಳಕ್ಕಾಗೋದು ನನಗೆ. ಇವತ್ತಿನ ವಿಡಿಯೋ ಇದನ್ನೇನಿಲ್ಲ ಅಂದರೂ ನೀವು ಹಗಲಿ ಹಚ್ಕೊಂಡ್ರಂಕರು ಒಂದು 1/2 hour ಆದರೂ ಇಟ್ಕೊಳ್ಬೇಕು. ಇನ್ನು ರಾತ್ರಿ ಹಚ್ಕೊಂಡ್ರೆ ಅಂತೂ ಇನ್ನೂ ಚಲೋ ಅನಿಸ್ತೈತಿ. ಓವರ್ ನೈಟ್ ಬಿಟ್ಟು ಆಮೇಲೆ ಎದ್ದು ಕೂಡಲೇ ಫೇಸ್ ವಾಶ್ ಮಾಡಿದ್ರೆ ನಡಿತೈತಿ. ಈ ವಿಡಿಯೋ ಹೆಂಗೆ ಅನ್ಸೈತಿ ನಿಮ್ಗೆ? ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಯೂಸ್ಫುಲ್ಲು. ಇದನ್ನು ಟ್ರೈ ಮಾಡಿರಿ. ಯಾರಾದರೂ ಟ್ರೈ ಮಾಡ್ಬೋದು. ಯಾವ ಸ್ಕಿನ್ ಆದರೂ ಟ್ರೈ ಮಾಡ್ಬೋದು. ಪಿಂಪಲ್ ಇದ್ದಿಂದ ಯಾವ ಸ್ಕಿನ್ ರೀ? ಪಿಂಪಲ್ ಆಗಿಂದ ಈ ಥರ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅಂತ ಅಂದ್ಕೊತೀನಿ. ನಾನು ಇದನ್ನು 1/2 hour ಒಂದು ಸ್ವಲ್ಪ ಜಾಸ್ತಿನೇ ಹೊತ್ತು ಬಿಡ್ತೀನಿ. ಏನು ನಡೀತೈತಿ. ಇಲ್ಲೊಂದು ಇವೆರಡು ಅಷ್ಟು ಈಗ ಹೇಳಾಕತ್ತೈತೆ ಅಷ್ಟೇ. ಒಂದು ಸ್ವಲ್ಪ ಇದಂಕರ ದೊಡ್ಡದಾಗೈತಿ. ಎಲ್ಲೆಲ್ಲಿ ಹಚ್ಕೊಂಡೇನೆ ಅಲ್ಲಿ ಉರಿ ಆಗತ್ಬಿಟ್ಟೈತಿ. ಕಣ್ಣಿಂತಲೂ ಒಂದು ಇಟ್ಟು ಹಚ್ಕೊಂಡಿದ್ದೆ ಅಷ್ಟಂದ್ರೂ ಉರಿ ಆಗ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡೇನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಂಗೆ ಸಪೋರ್ಟ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಏನೋ ನಾ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರ್ತೈತಿ. ಸಬ್ಸ್ಕ್ರೈಬ್ ಮಾಡಿರಿ, ನಂಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.